ಬೆಂಗಳೂರಿನಲ್ಲಿ ಬೇಸಿಗೆನಲ್ಲೂ ಮಳೆ ಬರುತ್ತೆ ಕಣ್ರಿ. ಆದರೆ ಮನೆಯ ಅಂಗಳದಲ್ಲೇ ಖ್ಯಾತ ಹಾಸ್ಯ ಕಲಾವಿದರು ಬಂದಿರೋವಾಗ ಈ ಮಳೆಯೆಲ್ಲ ಯಾವ ಲೆಕ್ಕ ಹೇಳಿ? ಕೂಡ್ಲಗಿ ಕೊಟ್ರೇಶ ಮಿಮಿಕ್ರಿ ಮತ್ತು ಹಾಸ್ಯ ಜನರನ್ನ ನಗೆಯ ಮಳೆಯಲ್ಲಿ ತೋಯುವ ಹಾಗೆ ಮಾಡಿತ್ತು. ನಮ್ಮ ಉತ್ತರ ಕರ್ನಾಟಕ ಬರ್ಬೇಕ್ರಿ ನೀವು. ಈ ನಾಟಕ ಸಂದರ್ಭದೊಳಗೆ ಭಾಳ ಅದ್ಭುತವಂತ ಹಾಸ್ಯ ಪ್ರಸಂಗಗಳು ನಡೀತಿರ್ತಾವ್ರಿ. ಸಂಗೀತ ಮಾಸ್ತರ್ ಒಂದು ಹಾಡು ಹೇಳ್ಕೊಟ್ಟಿರ್ತಾನ, ನೋಡಪ್ಪ ಇದನ್ನು ಹಾಡು ಹಿಂಗೆ ಹೇಳ್ಬೇಕು ಅಂತೇಳಿ. ಅವ ಹಳ್ಳಿ ಒಳಗೆ ಹೇಳಿ ನಮ್ಮ ಗ್ರಾಮೀಣ ಪ್ರದೇಶ ಒಳಗೆ ಮಾಸ್ತರ್ ಚಾಲೂ ಮಾಡಿದ, ಈ ಹಾಡು ಹಿಂಗೆ ಆಡ್ಬೇಕಲ್ಲ ಅಂದ, ಹೇಳ್ತೀನಿ ತೋರಿಸ್ಯಾರ ಅಂದ. ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ, ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ, ಕೈ ಚಾಚಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಎನ್ನುವರೆ, ನಿಮ್ಮಂತ ದಾತರೆ ನಮಗೆಲ್ಲ ಸರೆ, ನೀವೇ ದೂರಾದರೆ. ಇದನ್ನ ಹಿಂಗೆ ಆಡ್ಬೇಕಂತೇಳಿ ಅವ್ನು ಹೇಳ್ಕೊಟ್ರು ಮಾಸ್ತರ್. ಇವ ಚಾಲೂ ಮಾಡ್ಕೊಂಡ್ರಿ, ಹಿಂದೆ ಕೈ ಕಟ್ಕೊಂಡ, ಏನ ಕಳ್ಳನಾಗಲಾರೆ ಸುಳ್ಳೊಂದು ಹಳ್ಳಲಾರೆ, ನಾ ಕಳ್ಳನಾಗಲಾರೆ ಸುಳ್ಳೊಂದು ಹಳ್ಳಲಾರೆ, ಕೈ ಶಾಸಿ ಬೇಡಿದರೆ ರೊಕ್ಕ ಇಲ್ಲ ಅಂತಾರೆ, ನಿನ್ನಂತ ದಾತರೆ ಅದಪ್ಪ ನಮಗೆಲ್ಲ ಆಸರೆ, ನೀವೇ ದೂರ ಆದರೆ. ಸಂಗೀತ ಮಾಸ್ಟರ್ ಅಲ್ಲಿಂದ ಹೇಳ್ದ ಕೇಳ್ದ ಅಡ್ರೆಸ್ ಎಲ್ಲ ಹೋಗ್ಬಿಟ್ಟಿದ್ರು ನಾವು. ಇದು ವಿಶೇಷವಂತ ಹಾಸ್ಯ ಪ್ರಸಂಗ. ನನ್ನ ಹೆಂಡ್ತಿ ನಾನು ಹೋಗೋರಿ ಊಟನೇ ಮಾಡಂಗಿಲ್ರಿ. ಏನಂದ್ರಿ? ನಿಮ್ಮ ಹೆಂಡ್ತಿ ನೀವು ಹೋಗೋರಿಗೆ ಊಟ ಮಾಡಂಗಿಲ್ಲ? ಅಬಾ ಅಬಾ ಅಬಾ, ಹಂಗಾರೆ ನಿಮ್ಮ ಹೆಂಡ್ತಿ ಮೇಲೆ ಭಾಳ ಲವ್. ಲವ್ ನಿಂತದಿಲ್ಲ ಉತ್ಸೊಳ್ಳೆ ಮಗನ, ನಾನು ಹೋಗಿ ಅಡಿಗೆ ಮಾಡಿದ ಮೇಲೆ ಯಾಕೆ ಊಟ ಮಾಡೋದು ಅಂದವ. ನೋಡ್ರಿ, ಜಗತ್ತಿನೊಳಗೆ ಎಲ್ಲ ಕಡೆ ಹಾಸ್ಯ ಪ್ರಸಂಗಗಳು ಸಿಗ್ತಾವ ಸ್ನೇಹಿತರೆ. ನೀವು ನೋಡ್ರಿ, ಭಾಳ ತೆಳ್ಳಗಿದ್ರೆ ಕಷ್ಟ, ಭಾಳ ದಪ್ಪಗಿದ್ರೆ ಕಷ್ಟ, ಭಾಳ ಎತ್ತರ ಇದ್ರೆ ಕಷ್ಟ, ಹೆಂಗಿದ್ರೆ ಕಷ್ಟ. ಈ ಜಗತ್ತಿನೊಳಗೆ ಒಬ್ಬ ಭಾಳ ಎತ್ತರ ಇದ್ದ, ಒಂದು 8 ಫೂಟ್ ಇದ್ರಿದ್ದ, ಮಾರ್ಕೆಟಿಗೆ ಬಂದವ, ಲೇತಮ್ಮ ನಿಮ್ಮೆಣ್ಣೆ ಹೆಂಗ್ಲಿ ಅವನು. ಪಾಪ ಕೆಳಕ್ಕೆ ನೋಡಿ ಮ್ಯಾಗ ನೋಡಿದ, ಅಣ್ಣ ಕೆಳಕ್ಕೆ ತೊಗೊಂಡು ನಿಂಬೆಣ್ಣೆಲ್ಲ ಮೋಸಂಬಿ ಹಣ್ಣು ಅಂದವ. ಅಷ್ಟು ಎತ್ತರ ನಿಂಬೆಣ್ಣೆ ಕಾಣ್ತಿದ್ದ ಸ್ನೇಹಿತರೆ. ಇನ್ನು ಭಾಳ ಕುಳ್ಳ, ಒಂದು 3 ಫೂಟ್ ಇದ್ದವ ಎತ್ತರ, ಒಂದು 5 ಫೂಟ್ ಇರ್ತಕ್ಕ ತಗೊಂಡ ಮದುವೆ ಆದ ವಸ್ತ್ರಲ್ಲಿ ಗಂಡ ಹೆಂಡತಿ ಇಬ್ರು ಸಿನಿಮಾಕ್ಕೆ ಹೋದ್ರು. 2 ಟಿಕೆಟ್ ತೊಗೊಂಡು ಇನ್ನೇನು ಒಳಗೆ ಹೋಗ್ಬೇಕು ಅನ್ಸತ್ತಿಗೆ ಹೆಂಡತಿನ ಒಳಗೆ ಬಿಡ್ತಾರ, ಗಂಡನ ಒಳಗಡೆ ಬಿಡಂಗಿಲ್ಲ. ಏಯ್ ಸಣ್ಣ ನೋಡ್ರ ಪಿಚ್ಚಲ್ ಹೊರಗಡೆ ಅಂತಂದವ. ಪಾಪ ಗಂಡನ ಪ್ರಾಣಿ ಹೊರ ಮನೆ ತಗೊಂಡ. ಸಿನಿಮಾ ಬಿಡ್ತ್ರಿ, ಸಿನಿಮಾ ಬಿಟ್ಟಾದ್ಮೇಲೆ ಹೆಂಡತಿ ಬಂದು ನಡ್ರಿ ಮಾರ್ಕೆಟಿಗೆ ಹೋಗೋಣ. ಮಾರ್ಕೆಟಿಗೆ ಹೋದ ಮೇಲೆ ತನಗೆಲ್ಲ ಏನೆಲ್ಲ ಬೇಕೋ ತೊಗೊಂಡಾದ್ಮೇಲೆ ಇನ್ನೂ ಆಟ ಮಾಡಕತ್ತಿದ್ಲು. ಇವನ ಜೇಬ್ನ ದುಡ್ಡು ಎಲ್ಲ ಖಾಲಿ ಹಾಕತ್ತಿದ್ರಿ. ಸಿಟ್ಟು ಬಂತಿರು ಇವನಿಗೆ. ಸರಿಯಾಗಿ ಒಮ್ಮೆ ಹೊಡೆದ ಕೂಡಲೇ ನಿಮ್ಮ ಹತ್ರ ಹಾಕ್ಬೇಕಾರೆ ಸರಿ, ಏಯ್ ಅಮ್ಮನ ಹಂಗೆಲ್ಲ ಹೊಡಿಬಾರ್ದಪ್ಪ. ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ ಸರ್. ಈಗ ನೋಡ್ರಿ, ಅತ್ಯದ್ಭುತವಾದಂಥ ಹಾಸ್ಯ ಪ್ರಸಂಗಗಳು ಸಿಗ್ತಾವ್ರಿ ನಮ್ಗೆ. ಬಾಂಬೆಗೆ ಹೋಗಿದ್ದೆ ನಾನು ಕಾರ್ಯಕ್ರಮ ಕೊಡ್ಬೇಕಂತೇಳಿ. ಬಾಂಬೆಗೆ ಬಂತು, ಟ್ರೈನ್ ಸ್ಟಾಪ್ ಆಯ್ತು, ಲಗೇಜ್ ತೊಗೊಂಡು ಇನ್ನೇನು ಹೇಳಕ್ಕೆ ಇಳಿಬೇಕು ಅನ್ನೋಷ್ಟೊತ್ತಿಗೆ ಒಂದು 8-10 ಮಂದಿ ಮಾಮಗಳು ಒಳಗೆ ಬಂದರು. ಒಳಗೆ ಬಂದು ನನ್ನ ಸ್ನೇಹಿತರ ಜೇಬನ ಕೈ ಹಾಕಿ 10 ರೂಪಾಯಿ ತೊಗೊಂಡು ಹತ್ತಿದ್ರು ಅವರು. ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ, ಬೆಡ್ಶೀಟ್ ತೆಗೆದು ನೋಡಿದೆ, ನೆಕ್ಸ್ಟ್ ಅಟ್ಯಾಕ್ ನನಗೆ ಇತ್ತದು. ಯಾಕೆ ಬೇಕಲಿ ಅವರು ಸವಾಸ ಅನ್ಕೊಂಡೆ, ಮತ್ತೆ ಬೆಡ್ಶೀಟ್ ಹಾಕೊಂಡೆ ಮಲ್ಕೊಂಡೆ. ಬಿಟ್ಟಾರ ನನ್ನವರು ಸೀದಾ ನನ್ನ ಹತ್ರ ಬಂದರು. ಅರೆ ಮಾಮೂ ಊಟ ಅಂದರು. ಅರೆ ಮಾಮೂ ಊಟ ಅಂದ ತಕ್ಷಣ ಬೆಡ್ಶೀಟ್ ತೆಗೆದೆ. ಕ್ಯಾಗೆ ಅಮ್ಮ ಅಂದೆ. ಕ್ಯಾಗೆ ಅಮ್ಮ ಅಂತ ಅವ್ರು ಗಾಬರಿ ಆಗ್ಬಿಟ್ರು. ಹಾ ತು ಹಮಾರ ಹೈ ಕ್ಯಾ ಸೋಜಾ ಅಂದ್ರ ನಾನು ಯಾರು? ನಾನೇನು ನಿಮ್ಮ ಕಣ್ಣಿಗೆ ಆ ಕಣ್ಣ ಕಾಣ್ತನ? ನೋಡ್ರಿ, ನಮ್ಮ ಕಡೆ ವಾಡಿಕೆ, ನಮ್ಮ ಕಡೆ ಸ್ವಾಮಿಯರು ಬಂದು ಪಂಕ್ತಿ ಮುಗಿಸಿ ಅವರು ಮೊದಲು ಊಟ ಮಾಡಿ ಅಡಿಕೆಯಲ್ಲಿ ದಕ್ಷಿಣ ತಗೊಂಡು ಹೊರಗೆ ಬಂದ ಮೇಲೆ ಮನೆಯವರು ಊಟ ಮಾಡ್ಬೇಕು. ಅಂಥ ಸಂದರ್ಭದೊಳಗೆ ಮೊನ್ನೆ ಒಂದೇನು ಗಣಪತಿ ಹಬ್ಬದ ದಿವಸ ನಡೀತಿರೋ ಒಂದು ಎಷ್ಟು ಅದ್ಭುತ ಒಂದು ಹಾಸ್ಯ ಪ್ರಸಂಗ ನಡೀತು. ಸ್ವಾಮಿ ಬಂದರು ಹೊರಗೆ ಊಟ ಮಾಡ್ಕೊಂಡು. ಗುರುಗಳೇ ಅಂದೆ. ಹೇಳ್ಬೇಕು ಶಿಷ್ಯಂದ್ರು, ಪ್ರಸಾದ ಆಗೈತಿ, ದಕ್ಷಿಣ ಕೊಟ್ರಿಲ್ರಿ ಗುರುಗಳೇ ಅಂದೆ. ಅದನ್ನು ಬಿಡ್ತೇವ, ಬಿಡಂಗಿಲ್ಲ ನಾವು, ಅದನ್ನ ಇಸ್ಕೊಂಡ ಬಂದೆ. ಬರ್ರಿ ಗುರುಗಳೇ ಕಟ್ಟೆ ಮೇಲೆ ಕೂತ್ಕೊಳ್ರಿ ಅಂದೆ. ಕಟ್ಟೆ ಮೇಲೆ ಕೂತ್ಕೊಂಡ್ರು. ಕಟ್ಟೆ ಮೇಲೆ ಕೂತ್ಕೊಂಡ ಮೇಲೆ ಗುರುಗಳೇ ಅಡಿಕೆಲಿ ಹಾಕ್ಕೊಡ್ರಿ ಅಂದೆ. ಪುಣ್ಯಾತ್ಮ ಅಡಿಕೆ ಬಾಯಿಗೆ ಹಾಕೊಂಡ. ಪುಣ್ಯಕ್ಕೆ ಮುಂದೆ 2 ವಿಕೆಟ್ ಇಲ್ರಿ, ಅವು 2 ವಿಕೆಟ್ ಹೋಗ್ಬಿಟ್ಟವು. ಅಡಿಕೆ ಹಾಕೊಂಡ್ಮೇಲೆ ಕೈಯಾಗಿ ಎಲಿ ತೊಗೊಂಡು ಸುಣ್ಣ ತೊಗೊಂಡು ಹೊಡ್ಯಾಕತ್ತಿದ್ದೆ, ಹಿಂಗೆ ತಿಕ್ಕಾಕತ್ತಿದ್ದೆ. ಕುಂತರ ಮಂದಿಗೆಲ್ಲ ಹೇಳಕತ್ತಿದ್ದೆ, ಲೇ ಓದ್ ಸುಳ್ಳೆ ಮಕ್ಕಳ, ಸುಣ್ಣ ಅಂದ್ರೆ ಹಿಂಗಿರ್ಬೇಕು, ಬೆಣ್ಣೆ ಅಂತ ತಿಕ್ಕಾಕತ್ತಿದ್ದೆ. ಅದು ಏನಾಗೈತ್ರಿ, ರಾತ್ರಿಯೆಲ್ಲ ಡೆಕೋರೇಷನ್ ಮಾಡಿ ಫೆವಿಕಲ್ ಡಬ್ಬಿಯಲ್ಲಿ ಇಟ್ಬಿಟ್ರ. ಪುಣ್ಯಾತ್ಮಗ ಗೊತ್ತಾಗಿಲ್ರದು.
ಸುಣ್ಣ ಅಂತ ತಗೊಂಡು ನೋಡ್ಬಿಟ್ಟನ ಕುಂತರಿಗೆ ಎಲ್ಲ ಹೇಳಕತ್ತೇನ ಲೇ ಬೆಣ್ಣೆ ಸುಣ್ಣ ಅಂದ್ರೆ ಹಿಂಗಿರ್ಬೇಕು ಬೆಣ್ಣೆ ಅಂತ ಹೊಡೆದನ ಲಾಸ್ಟಿಗೆ ಅದು ಕೈ ಬಳ್ಳಿ ಇಟ್ಕೊಂಡ್ಬಿಟ್ಟು ರೀ ಒಂದ್ಸರಿ ಎಲಿ ನೋಡ್ತಾನ ಒಂದ್ಸರಿ ಬೆಳ್ಳಿ ನೋಡ್ತಾನ ಒಂದ್ಸರಿ ಎಲಿ ನೋಡ್ತಾನ ಬೆಳ್ಳಿ ನೋಡ್ತಾನ ಮನೆ ಯಜಮಾನ್ ನೋಡಿ ಬಂದ ಸ್ವಾಮಿ ಅದು ಸುಣ್ಣ ಅಲ್ಲ ಅದಕ್ಕೆ ಸುಮ್ಮನೆ ಅಂತ ಬಾಯಾಗಿ ಇಟ್ಕೊಂಡಿದ್ರ ಏನು ಹಾಕದಿಲ್ರಿ ಯಾಕಂದ್ರೆ ಮುಂದೆ 2 ವಿಕೆಟ್ ಇಲ್ಲ ಒಂದು ಕೋಲೆಟ್ಟಿ ದಬ್ಬಿಸ್ಬೋದು ಕೆಳಗಿತ್ತು ಇದು ನಿಜವಾಗಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳು ಸ್ನೇಹಿತರೆ. ಇದುವರೆಗೂ ನೀವು ನಾವು ಕೂಡಿ ನೋಡಿದ ಹಾಸ್ಯ ಸಂಭ್ರಮ ಕಾರ್ಯಕ್ರಮ ನಿಮಗೆಲ್ರಿಗೂ ಒಂದಷ್ಟು ಹೊತ್ತು ಹಾಸ್ಯದ ಸಿಂಚನ ಮಾಡಿದೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.